ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಟ ಶಶಿಕುಮಾರ್ ಹಾಗೂ ನಟ ಧೀರೇಂದ್ರ ಗೋಪಾಲ್ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದ ಕನ್ನಡ ಚಿತ್ರಗಳು ತಾಳಿಗಾಗಿ 1989ರಲ್ಲಿ ತೆರೆ ಕಂಡಿತು. ಇದನ್ನು ಡೈರೆಕ್ಟ್ ಮಾಡಿದವರು ಎ ವಿ ಶೇಷಗಿರಿ ರಾವ್. ಈ ಚಿತ್ರದಲ್ಲಿ ಶಶಿಕುಮಾರ್, ಧೀರೇಂದ್ರ ಗೋಪಾಲ್, ರಾಜೇಶ್ ಕಲ್ಯಾಣ್ ಕುಮಾರ್, ಅಶೋಕ್ ಬಾದರದಿನ್ನಿ, ಹೇಮಾ ಚೌಧರಿ, ಉಮಾಶ್ರೀ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಮೃತ್ಯುಂಜಯ 1990ರಲ್ಲಿ ತೆರೆ ಕಂಡಿತು. ಇದನ್ನು ಡೈರೆಕ್ಟ್ ಮಾಡಿದವರು ಚಿ ದತ್ತರಾಜ್. ಈ ಚಿತ್ರದಲ್ಲಿ ಶಶಿಕುಮಾರ್, ಧೀರೇಂದ್ರ ಗೋಪಾಲ್, ಶಿವರಾಜ್ ಕುಮಾರ್, ಮಾಲಾಶ್ರೀ, ಸುಂದರ್ ಕೃಷ್ಣ ಅರಸ್, ಉಮಾಶ್ರೀ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಧರ್ಮಪೀಠ 1993ರಲ್ಲಿ ತೆರೆ ಕಂಡಿತು. ಇದನ್ನು ಡೈರೆಕ್ಟ್ ಮಾಡಿದವರು ಓಂ ಸಾಯಿ ಪ್ರಕಾಶ್. ಈ ಚಿತ್ರದಲ್ಲಿ ಶಶಿಕುಮಾರ್, ಧೀರೇಂದ್ರ ಗೋಪಾಲ್, ಮುಖ್ಯಮಂತ್ರಿ ಚಂದ್ರು, ರಮೇಶ್ ಭಟ್, ಸುಂದರ್ ರಾಜ್, ಬಾಲರಾಜ್ ಶ್ರೀನಾಥ್ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ತುಂಬಿದ ಮನೆ 1995ರಲ್ಲಿ ತೆರೆ ಕಂಡಿತು. ಇದನ್ನು ಡೈರೆಕ್ಟ್ ಮಾಡಿದವರು ಎಸ್ ಉಮೇಶ್. ಈ ಚಿತ್ರದಲ್ಲಿ ಶಶಿಕುಮಾರ್, ಧೀರೇಂದ್ರ ಗೋಪಾಲ್, ವಿಷ್ಣುವರ್ಧನ್, ಅಶೋಕ್, ಶ್ರುತಿ, ಅಭಿಜಿತ್, ಆಶಾರಾಣಿ, ಅಂಜಲಿ, ಗಿರ್ಜಾ ಲೋಕೇಶ್, ತಾರಾ, ಉಮಾಶ್ರೀ, ಲೋಕನಾಥ್ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಹಲೋ ಸಿಸ್ಟರ್ 1995ರಲ್ಲಿ ತೆರೆ ಕಂಡಿತು. ಇದನ್ನು ಡೈರೆಕ್ಟ್ ಮಾಡಿದವರು ಓಂ ಪ್ರಕಾಶ್ ರಾವ್. ಈ ಚಿತ್ರದಲ್ಲಿ ಶಶಿಕುಮಾರ್, ಧೀರೇಂದ್ರ ಗೋಪಾಲ್, ಶ್ರೀಧರ್, ಸುಧೀರ್, ಮುಖ್ಯಮಂತ್ರಿ ಚಂದ್ರು, ಟೆನ್ನಿಸ್ ಕೃಷ್ಣ, ವಸಂತ್ ಕುಣಿಗಲ್, ಬೆಂಗಳೂರು ನಾಗೇಶ್ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಮುದ್ದಿನಳಿಯ 1996ರಲ್ಲಿ ತೆರೆ ಕಂಡಿತು. ಇದನ್ನು ಡೈರೆಕ್ಟ್ ಮಾಡಿದವರು ಎಚ್ ವಾಸು. ಈ ಚಿತ್ರದಲ್ಲಿ ಶಶಿಕುಮಾರ್, ಧೀರೇಂದ್ರ ಗೋಪಾಲ್, ಸಿತಾರಾ, ಕಲ್ಯಾಣ್ ಕುಮಾರ್, ಶಿವಕುಮಾರ್, ರಾಜಾನಂದ್, ಟಿಂಗರಿ ನಾಗರಾಜ್, ಬಿರಾದಾರ್ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಬಾಳಿನ ದಾರಿ 1997ರಲ್ಲಿ ತೆರೆ ಕಂಡಿತು. ಇದನ್ನು ಡೈರೆಕ್ಟ್ ಮಾಡಿದವರು ಬಿ ಸುಬ್ಬರಾವ್. ಈ ಚಿತ್ರದಲ್ಲಿ ಶಶಿಕುಮಾರ್, ಧೀರೇಂದ್ರ ಗೋಪಾಲ್, ಬಿಸಿ ಪಾಟೀಲ್, ದೊಡ್ಡಣ್ಣ, ಜಯಂತಿ, ಅಶೋಕ್, ಶ್ರೀನಾಥ್, ಕರಿಬಸವಯ್ಯ, ಆಶಾಲತಾ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಹುಲಿರಾಜ 1999ರಲ್ಲಿ ತೆರೆ ಕಂಡಿತು. ಇದನ್ನು ಡೈರೆಕ್ಟ್ ಮಾಡಿದವರು ಎ ಆರ್ ಬಾಬು. ಈ ಚಿತ್ರದಲ್ಲಿ ಶಶಿಕುಮಾರ್, ಧೀರೇಂದ್ರ ಗೋಪಾಲ್, ಲೋಕೇಶ್, ಉಮೇಶ್, ಅನಂತವೇಲು, ಸಿಂಧು ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಇದಿಷ್ಟು ನಟ ಶಶಿಕುಮಾರ್ ಹಾಗೂ ನಟ ಧೀರೇಂದ್ರ ಗೋಪಾಲ್ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದ ಕನ್ನಡ ಚಿತ್ರಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.